ಹಾಸನದಲ್ಲಿ ಕಾಡಾನೆಯ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಸನದಲ್ಲಿ ಕಾಡಾನೆಯ ದಾಳಿಗೆ ವ್ಯಕ್ತಿ ಬಲಿ ಪ್ರಕರಣ. ಹಾಸನದ ಡಿಸಿ ಸತ್ಯಭಾಮಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಶವ ತೆಗೆಯದೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೇಲೂರು ಅರೆಹಳ್ಳಿ ರಸ್ತೆಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂತೇಳಿ ಆಗ್ರಹಿಸಿದ್ರು. ಶವವನ್ನು ತೆಗೆಯಲ್ಲ ಅಂತ ಕೂಡ ಅವರು ನಿರ್ಧಾರವನ್ನ ಮಾಡಿದ್ರು. ತದನಂತರ ಪ್ರತಿಭಟನಾ ನಿರತರನ್ನ ಮನವೊಲಿಸುವಲ್ಲಿ ಡಿಸಿ ಸಕ್ಸಸ್ ಆಗಿದ್ದಾರೆ. ಈಗ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಶವ ಸಂಸ್ಕಾರಕ್ಕೆ ಮುಂದಾಗ್ತಾ ಇರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಅರಣ್ಯ ಸಚಿವರು ಬರಬೇಕು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬರಬೇಕು ಅಂತ ಹೇಳಿ ಆಗ್ರಹಿಸುವಂತಹ ಕೆಲಸವನ್ನ ಮಾಡಿದ್ರು. ಆನೆ ಓಡಿಸಕ್ಕೆ 4 ಜನ ಬರ್ತಾರೆ, 2 ಮರ ತೆಗ್ತಾರೆ ಅಂತ 50 ಜನ ಬರ್ತಾರೆ. ಮಾನ್ಯ ಶಾಸಕರಿಗೆ ಮತ್ತು ಮತ್ತಾವರದ ಜನತೆಗೆ ಕೃತಜ್ಞತೆ ಅರ್ಪಿಸ್ತೇವೆ. ಯಾಕೆಂದರೆ ನಿನ್ನೆ ವಸಂತ ಅವ್ರದ್ದು ಸಾವಾಗಿತ್ತು. ಸೊ ಅದನ್ನು ಪಾರ್ಥಿವ ಶರೀರಕ್ಕೆ ಅಂತ್ಯ ಸಂಸ್ಕಾರ ದೊರಕಿಸ್ಕೊಡ್ಬೇಕು. ನಾನು ಕೂಡ ಇಲ್ಲಿ ಬೆಳಗ್ಗೆಯಿಂದ ಇದ್ದೆ. ಈಗಾಗಲೇ ಹೇಳಿದ್ವಿ, ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಪ್ರತಿ 2 ದಿನಕ್ಕೊಮ್ಮೆ ಇಲ್ಲಿ ಬಂದು, ಅಂದರೆ ಎಲ್ಲೆಲ್ಲಿ ಆನೆ ಹಾವಳಿ ಇದೆ ಆ ಆನೆ ಹಾವಳಿ ಇರುವಂತಹ ಜಾಗಗಳಿಗೆ ಬಂದು ಒಂದು 2-3 ದಿನಕ್ಕೊಮ್ಮೆ ಅಲ್ಲಿ ಸ್ಥಳೀಯ ಪಂಚಾಯಿತಿ ಮಟ್ಟದಲ್ಲಿ ತಾವು ಅವ್ರನ್ನ ಸಂಪರ್ಕ ಮಾಡಿ, ಆ ಗ್ರಾಮದ ಜನತೆಯನ್ನು ಸಂಪರ್ಕ ಮಾಡಿ ಏನು ಸಮಸ್ಯೆ ಇದೆ, ಕರೆಂಟದ್ದು ಸಮಸ್ಯೆ ಇದೆ, ಏನಾದರೂ ಓಡಾಟ ಮಾಡುವಾಗ ಎಲ್ಲಿ ಆನೆ ಬರುತ್ತೆ, ಏನು ಎಲ್ಲ ಸೂಚನೆ ಕೊಡಿ ಅಂತಂದ್ಬಿಟ್ಟು ಹೇಳಿದ್ದೀವಿ. ಆಮೇಲೆ ನಮ್ಮ ಚೆಸ್ಕಾಮ್ನವರು ಏನು ನಿನ್ನೆ ಕರೆಂಟ್ ತೆಗೆದಿದ್ರು ಅಂತಂದ್ಬಿಟ್ಟು ಹೇಳಿದರು. ಸೊ ಅವ್ರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಇನ್ನು ಮುಂದೆ ಇದು ಮರುಕಳಿಸಿದಂತೆ ಮಾಡಿ ಅಂತಂದ್ಬಿಟ್ಟು ಹೇಳಿದ್ದೀವಿ. ಆನಂತರ ಇಲ್ಲಿ ಪ್ರತಿ 2 ದಿನಕ್ಕೊಮ್ಮೆ ಅಥವಾ 1 ವಾರಕ್ಕೊಮ್ಮೆ ನೀವು ಬಂದು ಗ್ರಾಮಸ್ಥರನ್ನ ಸಂಪರ್ಕ ಮಾಡಿ ಅಂತಂದು ಹೇಳಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಸಕಲೇಶ್ಪುರ ಮತ್ತು ಬೇಲೂರು, ಆಲೂರು ಒಳಗೊಂಡಂತೆ ಮಾನ್ಯ ಶಾಸಕ